देवगौड़ा जी, सिद्धरमैया जी, कुमारस्वामी जी, दिनेश गुंडूराव जी, मल्लिकार्जुन खड़गे जी, जी परमेश्वर जी, वेणुगोपाल जी, के.एच. मुनियप्पा जी, ईश्वर खांड्रे जी, एच.के. पाटिल जी, डी.के. शिवकुमार जी, कांग्रेस पार्टी के हमारे सब सीनियर नेता, यूथ कांग्रेस, एनएसयूआई, महिला कांग्रेस, सेवा दल के हमारे लोग, जेडीएस के सब कार्यकर्ता, भाइयों और बहनों, प्रेस के हमारे मित्रों, आप सबका यहां बहुत बहुत स्वागत, नमस्कार। शुरुआत में मैं आपसे माफी मांगना चाहता हूं, थोड़ी देरी हो गई, एयरपोर्ट पे थोड़ा रुकना पड़ा, आपको कष्ट हुआ, इसके लिए आपसे माफी मांगता हूं। ಕಾಂಗ್ರೆಸ್ಸಿನ ಮತ್ತು ಜೆಡಿಎಸ್ನ ಎಲ್ಲ ಗೌರವಾನ್ವಿತ ನಾಯಕರುಗಳೇ ಮತ್ತು ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ನನ್ನ ಯುವಕ ಮತ್ತು ವಿದ್ಯಾರ್ಥಿ ಮಿತ್ರರೇ, ಮೊದಲನೇದಾಗಿ ನಾನು ತಮ್ಮಲ್ಲಿ ಕ್ಷಮೆಯನ್ನ ಕೇಳಲಿಕ್ಕೆ ಬಯಸ್ತೇನೆ. ನಾನು ಇಲ್ಲಿಗೆ ಬರುವಂಥ ಸಂದರ್ಭದಲ್ಲಿ ಸ್ವಲ್ಪ ತಡವಾಗಿದೆ, ಅದಕ್ಕೋಸ್ಕರ ತಮಗಾದಂಥ ಅನಾನುಕೂಲಕ್ಕೋಸ್ಕರ ಮೊದಲನೇದಾಗಿ ತಾನು ತಮ್ಮೆಲ್ಲರಲ್ಲಿ ಕ್ಷಮೆಯನ್ನು ಯಾಚಿಸಲಿಕ್ಕೆ ಬಯಸ್ತೇನೆ. कांग्रेस पार्टी और जेडीएस कर्नाटक में चुनाव एक साथ लड़ रही है। ಕರ್ನಾಟಕದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಒಂದಾಗಿ ಈ ಬಾರಿಯ ಲೋಕಸಭಾ ಚುನಾವಣೆಯನ್ನ ಎದುರಿಸುವವರಿದ್ದೇವೆ. और शुरुआत में ही मैं कहना चाहता हूं कि कांग्रेस पार्टी के सब कार्यकर्ताओं को, नेताओं को जेडीएस के कैंडिडेट्स की पूरी मदद करनी है। ನಾನು ಮೊದಲನೇದಾಗಿ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಮತ್ತು ಕಾರ್ಯಕರ್ತರಲ್ಲಿ ಸವಿನಯ ವಿನಂತಿಯನ್ನು ಮಾಡಿಕೊಳ್ಳಿಕ್ಕೆ ಬಯಸ್ತೇನೆ. ಎಲ್ಲೆಲ್ಲಿ ಜೆಡಿಎಸ್ನ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದಾರೋ ಕರ್ನಾಟಕದಲ್ಲಿ ಅವರೆಲ್ಲರ ಗೆಲುವಿಗೋಸ್ಕರ ಎಲ್ಲ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಮತ್ತು ಮುಖಂಡರು ಶ್ರಮಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ಳಿಕ್ಕೆ ಬಯಸ್ತೇನೆ. और जेडीएस के कार्यकर्ताओं को, जेडीएस के नेताओं को कांग्रेस पार्टी के कैंडिडेट्स की मदद करनी होगी. ಅದೇ ರೀತಿ ಜೆಡಿಎಸ್ನ ಎಲ್ಲ ನಾಯಕರು ಮತ್ತು ಕಾರ್ಯಕರ್ತರಲ್ಲಿ ನಾನು ವಿನಂತಿ ಮಾಡಿಕೊಳ್ಳಿಕ್ಕೆ ಬಯಸ್ತೇನೆ. ಕಾಂಗ್ರೆಸ್ಸಿನ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿರುವಂತಹ ಸ್ಥಳದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಗೆಲುವಿಗೆ ತಾವೆಲ್ಲ ಕೂಡ ಶ್ರಮಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತೇನೆ. दोनों पार्टियों का लक्ष्य नरेंद्र मोदी और बीजेपी को हराने का है. ಎರಡೂ ಪಕ್ಷಗಳ ಗುರಿ ಬಿಜೆಪಿಯನ್ನ ಮತ್ತು ನರೇಂದ್ರ ಮೋದಿ ಅವರನ್ನ ಸೋಲಿಸುವುದೇ ಆಗಿರೋದ್ರಿಂದ ಇಬ್ರು ಒಟ್ಟಾಗಿ ಶ್ರಮಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. मैं आपको आज बताने आया हूं कि दोनों पार्टियां नरेंद्र मोदी जी और बीजेपी को क्यों हराना चाहती हैं. ನಾನೀಗ ಕೆಲವು ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ನರೇಂದ್ರ ಮೋದಿ ಅವರನ್ನ ಮತ್ತು ಬಿಜೆಪಿ ಅವರನ್ನ ಯಾಕೆ ನಾವೆಲ್ಲ ಒಟ್ಟಿಗೆ ಸೇರಿ ಸೋಲಿಸಬೇಕು ಅನ್ನೋ ಕಾರಣಕ್ಕೋಸ್ಕರ. ये देश करोड़ों लोगों का देश है, किसानों का, मजदूरों का, छोटे दुकानदारों का, युवाओं का देश है. ಕೋಟ್ಯಾಂತರ ಜನರಿರುವ ಈ ದೇಶ ರೈತರಿಗೆ ಸೇರಿದ್ದು, ಬಡವರಿಗೆ ಸೇರಿದ್ದು, ಕಾರ್ಮಿಕರಿಗೆ ಸೇರಿದ್ದು, ದುಡಿಯೋ ವರ್ಗದವರಿಗೆ ಸೇರಿರುವಂತಹ ಈ ದೇಶ ಇದು. और दिन भर इस देश की जनता इस देश के लिए काम करती है, खेतों में काम करती है, सड़कों पे काम करती है, बड़ी बड़ी इमारतें बनाती हैं. ಈ ದೇಶದಲ್ಲಿರತಕ್ಕಂಥ ಸಹಸ್ರಾರು ಶ್ರಮಿಕ ವರ್ಗದ ಜನರು ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡ್ತಾರೆ, ಹಾದಿ ಬೀದಿಗಳಲ್ಲಿ ಕೆಲಸ ಮಾಡ್ತಾರೆ, ಕಷ್ಟಪಟ್ಟು ದುಡಿತಾರೆ, ಕಾರ್ಖಾನೆಗಳಲ್ಲಿ ದುಡಿತಾರೆ. ಶ್ರಮಿಕ ವರ್ಗದವರೇ, ರೈತರೇ ಹೆಚ್ಚಾಗಿರುವಂತ ದೇಶ ಮತ್ತು ಪ್ರದೇಶ ಇದು. देश के सब लोग अपना खून, अपना पसीना इस देश को बनाने में लगाते हैं. ದೇಶದಲ್ಲಿರುವಂತಹ ಎಲ್ಲರೂ ಕೂಡ ತಮ್ಮ ಬೆವರನ್ನ ಮತ್ತು ರಕ್ತವನ್ನ ಈ ದೇಶದ ಒಳಿತಿಗೋಸ್ಕರ, ಏಳಿಗೆಗೋಸ್ಕರ ಅದನ್ನ ದುಡಿಸ್ತಾ ಇದ್ದಾರೆ. मगर पिछले 5 सालों में नरेंद्र मोदी जी ने इस देश के गरीब लोगों के लिए, किसानों के लिए, मजदूरों के लिए, छोटे दुकानदारों के लिए कुछ नहीं किया. ಕಳೆದ 5 ವರ್ಷಗಳ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರದಲ್ಲಿ ರೈತರ ಪರವಾಗಲಿ, ಬಡವರ ಪರವಾಗಲಿ, ಸಣ್ಣ ವ್ಯಾಪಾರಿಗಳ ಪರವಾಗಲಿ, ದುಡಿಯುವವರ ಪರವಾಗಲಿ ಯಾವುದೇ ಕಾರ್ಯಕ್ರಮಗಳನ್ನ ಬಿಜೆಪಿಯ ಕೇಂದ್ರ ಸರ್ಕಾರ ಕೊಡಲಿಲ್ಲ. पूरा का पूरा काम
उन्होंने अपने बड़े उद्योगपति 15-20 बड़े उद्योगपति मित्रों के लिए किया। ದೇಶದಲ್ಲಿ ಕಳೆದ 5 ವರ್ಷದಲ್ಲಿ ಕೇಂದ್ರದಲ್ಲಿರುವಂತಹ ಸರ್ಕಾರ ತನ್ನ ಎಲ್ಲ ಕಾರ್ಯಕ್ರಮಗಳು ಎಲ್ಲ ಯೋಜನೆಗಳನ್ನ ದೇಶದ ಅತ್ಯಂತ ಶ್ರೀಮಂತರು ಉದ್ಯಮಪತಿಗಳ ಪರವಾಗಿ ಮಾತ್ರ ಮಾಡಿದ್ದಾರೆ. चौकीदार ने अनिल अंबानी को दुनिया का सबसे बड़ा डिफेंस कॉन्ट्रैक्ट दिया। ಈ ದೇಶದ ಕಾವಲುಗಾರ ಅಂತ ಹೇಳಿಸಿಕೊಳ್ಳುವಂತ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಪಂಚದ ಅತ್ಯಂತ ದೊಡ್ಡದಾಗಿರುವಂತಹ ರಫೇಲ್ ಕಾಂಟ್ರಾಕ್ಟ್ ಅನ್ನ ಅನಿಲ್ ಅಂಬಾನಿ ಅವರಿಗೆ ಕೊಟ್ಟರು. 30,000 करोड़ रुपए उसके जेब में डाले। 30,000 ಕೋಟಿ ರೂಪಾಯಿಗಳು ಅನಿಲ್ ಅಂಬಾನಿ ಅವರ ಜೇಬಿಗೆ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಯಿತು. सारे कानून तोड़े, ಎಲ್ಲಾ ಕಾನೂನುಗಳನ್ನ ಉಲ್ಲಂಘಿಸಿದ್ರು, खुला भ्रष्टाचार किया। ಎಲ್ಲ ಬಹಳ ಕುಲ್ಲಂಕುಲ್ಲವಾಗಿ ಭ್ರಷ್ಟಾಚಾರದ ನಡೆದಂತ ಪ್ರಕರಣ ಇದು. 1:30 बजे रात को सीबीआई के डायरेक्टर को निकाला। ರಾತ್ರಿ 1:30 ಗಂಟೆನಲ್ಲಿ ಸಿಬಿಐ ನಿರ್ದೇಶಕರನ್ನ ಬದಲಾಯಿಸುವಂತ ಕೆಲಸವನ್ನ ಕೇಂದ್ರದ ಈ ಸರ್ಕಾರ ಮಾಡಿದೆ. पिछले 5 सालों में 3.5 लाख करोड़ रुपए 15-20 लोगों का नरेंद्र मोदी ने माफ किया है। ಕಳೆದ 5 ವರ್ಷದಲ್ಲಿ 15 ಉದ್ಯಮಪತಿಗಳ ದೊಡ್ಡವರ ಲಕ್ಷ ಕೋಟಿ ರೂಪಾಯಿಯಷ್ಟು ಹಣವನ್ನ ಮಾಫಿ ಮಾಡುವಂತ ಮನ್ನಾ ಮಾಡುವಂತ ಕೆಲಸವನ್ನ ಕೇಂದ್ರದಲ್ಲಿರುವಂತ ನರೇಂದ್ರ ಮೋದಿ ಅವರ ಸರ್ಕಾರ ಮಾಡಿದೆ. और किसान कर्जा माफी मांगता है तो अरुण जेटली जी नरेंद्र मोदी जी कहते हैं हमारी पॉलिसी नहीं है। ಭಾರತದಲ್ಲಿರುವಂತ ರೈತರು ತಮ್ಮ ಸಾಲ ಮನ್ನಾ ಮಾಡಿ ಅಂತ ಹೇಳಿ ಕೇಳಿದರೆ ಕೇಂದ್ರದ ಅರ್ಥ ಸಚಿವರಾಗಿರುವಂತಹ ಅರುಣ್ ಜೈಟ್ಲಿ ಅವರು ಪ್ರಧಾನ ಮಂತ್ರಿಗಳಂತ ನರೇಂದ್ರ ಮೋದಿ ಅವರು ಅದು ಮಾಡಲಿಕ್ಕೆ ಬರೋದಿಲ್ಲ ಅನ್ನೋ ಮಾತನ್ನ ಹೇಳ್ತಾರೆ. कहते हैं पैसा नहीं है। ಅವ್ರು ಹೇಳ್ತಾರೆ ಹಣ ಮನ್ನಾ ಸಾಲ ಮನ್ನಾ ಮಾಡಲಿಕ್ಕೆ ಬರೋದಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಹಣ ಎಲ್ಲಿಂದ ತರಬೇಕು ನಮ್ಮ ಪ್ರಶ್ನೆಯನ್ನು ಕೂಡ ಕೇಳ್ತಾರೆ. कर्नाटक में हमने कर्जा माफ किया, पैसा कहां से आया? ಕರ್ನಾಟಕದಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಅವರು ರೈತರ ಸಾಲವನ್ನ ಮನ್ನಾ ಮಾಡಿದ್ರು, ಆ ಹಣ ಎಲ್ಲಿಂದ ಬಂತು ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಕೇಂದ್ರವನ್ನ ಕೇಳಬೇಕಾಗ್ತದೆ. मध्य प्रदेश में, राजस्थान में, छत्तीसगढ़ में, पंजाब में हमने माफ किया, पैसा कहां से आया? ಮಧ್ಯಪ್ರದೇಶ, ರಾಜಸ್ಥಾನ, ಛತ್ತೀಸ್ಗಢಗಳಲ್ಲಿ, ಪಂಜಾಬ್ನಲ್ಲಿ ರೈತರ ಸಾಲ ಮನ್ನಾವನ್ನ ಅಲ್ಲಿನ ಸರ್ಕಾರಗಳು ಮಾಡಿದ್ರು, ಅವ್ರು ಎಲ್ಲಿಂದ ಹಣ ತಂದ್ರು ಅನ್ನೋದು ಕೂಡ ನಮ್ಗೆಲ್ಲ ಗೊತ್ತಾಗಬೇಕಾದಂತ ವಿಷಯವೇ. पैसे की कोई कमी नहीं है, ಹಣದ ಯಾವ ಕೊರತೆನೂ ಕೂಡ ದೇಶದಲ್ಲಿ ರಾಜ್ಯಗಳಲ್ಲಿ ಇಲ್ಲ. मगर पैसा गरीबों को नहीं दिया जा सकता। ದೇಶದಲ್ಲಿ ಹಣದ ಕೊರತೆ ಇಲ್ಲ, ಆದ್ರೆ ಬಡವರಿಗೆ ಹಣ ಕೊಡುವ ವಿಚಾರದಲ್ಲಿ ಮನಸ್ಸು ಮಾಡುವಂತ ನಾಯಕತ್ವ ದೇಶದಲ್ಲಿ ಇಲ್ಲ. किसानों को नहीं दिया जा सकता, ರೈತರಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ, मजदूरों को नहीं दिया जा सकता, ಕಾರ್ಮಿಕರಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ, युवा एंटरप्रेन्योर्स को नहीं दिया जा सकता, ಸಣ್ಣ ಯುವ ಉದ್ದಿಮೆದಾರರಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ. अनिल अंबानी, मेहुल चौकसी, नीरव मोदी, विजय माल्या, ललित मोदी को दिया जा सकता है। ಅನಿಲ್ ಅಂಬಾನಿ ಅವರು, ಮೆಹುಲ್ ಚೋಕ್ಸಿ ಅವರು, ವಿಜಯ್ ಮಲ್ಯ ಅವರು ಇಂಥವ್ರಿಗೆ ಕೊಡ್ಲಿಕ್ಕೆ ಮಾತ್ರ ದೇಶದ ಖಜಾನೆಯಲ್ಲಿ ಹಣ ಇದೆ. शिक्षा के लिए, सरकारी स्कूल्स के लिए, सरकारी कॉलेज यूनिवर्सिटी के लिए पैसा नहीं है। ಶಿಕ್ಷಣಕ್ಕೆ, ಸರ್ಕಾರಿ ಶಾಲೆಗಳಿಗೆ, ಸರ್ಕಾರಿ ಕಾಲೇಜುಗಳಿಗೆ ಕೊಡ್ಲಿಕ್ಕೆ ಕೇಂದ್ರ ಸರ್ಕಾರದಲ್ಲಿ ಹಣ ಇಲ್ಲ. स्वास्थ्य के लिए पैसा नहीं है, सरकारी अस्पतालों के लिए पैसा नहीं है। ಆರೋಗ್ಯಕ್ಕಾಗಿ ಮತ್ತು ಆಸ್ಪತ್ರೆಗಳಿಗಾಗಿ ಕೊಡ್ಲಿಕ್ಕೆ ಕೇಂದ್ರ ಸರ್ಕಾರ ಹಣ ಇಲ್ಲ ಅಂತ ಹೇಳ್ತದೆ. मगर जो भी 15-20 अमीर लोग चाहते हैं उनको मिलता है। 15-20 ಜನ ದೇಶದ ಶ್ರೀಮಂತರು ಯಾರಿದ್ದಾರೆ ಅವರ ಕಷ್ಟಗಳಿಗೆ ಮಾತ್ರ ಕೇಂದ್ರದಲ್ಲಿರುವಂತಹ ಈ ಸರ್ಕಾರ ಸ್ಪಂದಿಸ್ತದೆ. 3.5 लाख करोड़ रुपए आपने उनके माफ किए, पैसा कहां से आया? 3.5 ಲಕ್ಷ ಕೋಟಿ ರೂಪಾಯಿಗಳನ್ನ ಶ್ರೀಮಂತರ ಸಾಲವನ್ನ ಮನ್ನಾ ಮಾಡಲಿಕ್ಕೆ ನಿಮಗೆ ಹಣ ಎಲ್ಲಿಂದ ಬಂತು ಅಂತ ನಾನು ಕೇಂದ್ರ ಸರ್ಕಾರವನ್ನ ಕೇಳಲಿಕ್ಕೆ ಬಯಸ್ತೇನೆ. 1800 करोड़ रुपए येदुरप्पा जी ने अपनी डायरी में बांटे, वो कहां से आया? ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾದಂತ ಯಡಿಯೂರಪ್ಪನವರು 1800 ಕೋಟಿ ರೂಪಾಯಿಗಳನ್ನ ಡೈರಿನಲ್ಲಿ ಬರೆದು ಕೇಂದ್ರದ ನಾಯಕರುಗಳು ತಲುಪಿಸಿದ್ರು. ಹಣ ಎಲ್ಲಿಂದ ಬಂತು ಅಂತ ಕೇಳಿ, वो किसका पैसा था? ಅದು ಯಾರ ಹಣವೋ ಅಂತ ನಾ ಕೇಳಲಿಕ್ಕೆ ಬಯಸ್ತೇನೆ. 150 करोड़ रुपए अरुण जेटली जी को दिया, वो किसका था? 150 ಕೋಟಿ ರೂಪಾಯಿಗಳನ್ನ ಅರುಣ್ ಜೈಟ್ಲಿ ಅವರಿಗೆ ಕೊಟ್ಟರು, ಅದು ಯಾರ ಹಣವನ್ನು ಅಂತ ನಾ ಕೇಳಲಿಕ್ಕೆ ಬಯಸ್ತೇನೆ. राजनाथ सिंह जी को दिया, गडकरी जी को दिया, वो किसका था? अडवाणी जी को दिया, वो किसका था?
ರಾಜನಾಥ್ ಸಿಂಗ್, ನಿತಿನ್ ಗಡ್ಕರಿ ಮತ್ತಿತರ ಎಲ್ಲ ಬಿಜೆಪಿ ನಾಯಕರಿಗೆ ಕೊಟ್ಟಿರುವಂತಹ ಹಣನೂ ಕೂಡ ಅದು ಯಾರಿಗೆ ಸೇರಿದ್ದು ಅಂತ ನಾ ಕೇಳಲಿಕ್ಕೆ ಬಯಸ್ತೇನೆ. कहां से आया? ಆ ಹಣ ಎಲ್ಲಿಂದ ಬಂತು ಅಂತ ನಾ ಕೇಳಲಿಕ್ಕೆ ಬಯಸ್ತೇನೆ. कर्नाटक की जनता की जेब से आया। ಕರ್ನಾಟಕದ ಸಾಮಾನ್ಯ ರೈತರ ಜೇಬಿನಿಂದ ತೆಗೆದ ಹಣವನ್ನ ಅವರಿಗೆ ಕೊಟ್ಟಿದ್ದಾರೆ ಅಂತ ನಾನು ಹೇಳ್ತೇನೆ. तो हमने 2019 में निर्णय ले लिया है। 6 महीने से हम अपने नए स्कीम के बारे में तैयारी कर रहे हैं, प्लानिंग कर रहे हैं। ನಾವೀಗ ಹೊಸ ಯೋಜನೆಯನ್ನ ಸರ್ಕಾರ ಬಂದ ನಂತರ 6 ತಿಂಗಳಲ್ಲಿ ಭಾರತದಲ್ಲಿ ಜಾರಿ ಮಾಡಬೇಕು ಅನ್ನುವಂತ ಒಂದು ಪ್ರಯತ್ನದಲ್ಲಿದ್ದೇವೆ. अगर नरेंद्र मोदी जी हिंदुस्तान के सबसे अमीर लोगों को पैसा दे सकते हैं, ನರೇಂದ್ರ ಮೋದಿ ಅವರು ಭಾರತದ ಶ್ರೀಮಂತರಿಗೆ ಹಣ ಕೊಡ್ಲಿಕ್ಕೆ ಸಾಧ್ಯ ಅಂತ ಆದ್ರೆ तो कांग्रेस पार्टी हिंदुस्तान के ईमानदार किसानों को, गरीबों को पैसा दे सकती है। ಕಾಂಗ್ರೆಸ್ ಪಕ್ಷ ಭಾರತದಲ್ಲಿರುವಂತಹ ಬಡವರು ಮತ್ತು ರೈತರಿಗೆ ಅವರಿಗೆ ಹಣ ಕೊಡೋಕೆ ತೀರ್ಮಾನವನ್ನು ಮಾಡಿದೆ. आपको जो करना है आप करो, हमें जो करना है हम करेंगे। ನಿಮಗೇನ್ ಸರಿ ಅಂತ ಕಾಣ್ತದೋ ನೀವು ಅದನ್ನು ಮಾಡಿ, ನಮಗೇನ್ ಸರಿ ಅಂತ ಕಾಣ್ತದೋ ನಾವು ಅದನ್ನು ಮಾಡಲಿಕ್ಕಿದ್ದೇವೆ. कुछ ही दिनों में कांग्रेस पार्टी एक नई योजना लाएगी हिंदुस्तान के लिए, न्याय योजना। ಕೆಲವೇ ದಿನಗಳ ಹಿಂದೆ ನಾನು ಭಾರತದ ಬಡವರಿಗೋಸ್ಕರ ಹೊಸ ಒಂದು ಯೋಜನೆಯನ್ನ ಘೋಷಣೆ ಮಾಡಿದ್ದೇನೆ. ಅದರ ಹೆಸರು ನ್ಯಾಯ ಅಂತೇಳಿ. नरेंद्र मोदी ने 15 लाख रुपए देने का वायदा किया था। ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಪ್ರತಿ ಭಾರತೀಯನಿಗೆ 15 ಲಕ್ಷ ರೂಪಾಯಿ ಕೊಡ್ತೇನೆ ಅನ್ನೋ ಮಾತನ್ನು ಕೊಟ್ಟಿದ್ರು. मिल गया? ಸಿಗ್ತಾ मिल गया? नहीं, 15 लाख रुपए झूठ था। 15 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದವರು ಸುಳ್ಳಾಗಿತ್ತು. अब मैं आपको सच बताता हूं, ಈಗ ನಾನು ಸತ್ಯ ಹೇಳಲಿಕ್ಕೆ ಬಯಸ್ತೇನೆ. हिंदुस्तान की सरकार हर बैंक अकाउंट में 15 लाख रुपए नहीं डाल सकती है। ಭಾರತದಲ್ಲಿರುವಂತಹ ಸರ್ಕಾರ ಪ್ರತಿಯೊಬ್ಬರ ಖಾತೆಗೆ 15 ಲಕ್ಷ ರೂಪಾಯಿ ಹಾಕಲಿಕ್ಕೆ ಸಾಧ್ಯವೇ ಇಲ್ಲ. मगर हिंदुस्तान के 20% सबसे गरीब लोगों के बैंक अकाउंट में 72,000 रुपए हर साल डाल सकती है। ಭಾರತದ ಎಲ್ಲರ ಖಾತೆಗೆ 15 ಲಕ್ಷ ಬರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಭಾರತದ 20% ಇರುವಂತ ಬಡವರ ಖಾತೆಗೆ ಪ್ರತಿ ವರ್ಷ 72,000 ರೂಪಾಯಿಗಳನ್ನ ಹಾಕ್ಲಿಕ್ಕೆ ಸಾಧ್ಯ ಇದೆ. ಅದನ್ನು ನಾವು ಸಾಧ್ಯ ಮಾಡಿ ತೋರಿಸ್ತೇವೆ. न्याय योजना हिंदुस्तान के 20% गरीब लोगों के बैंक अकाउंट में साल के 72,000 रुपए 5 साल के अंदर 3,60,000 रुपए बैंक अकाउंट में डाल के दे देगी। ಭಾರತದ 20% ಇರುವಂತಹ ಬಡವರ ಪ್ರತಿಯೊಬ್ಬರ ಖಾತೆಗೆ ವರ್ಷಕ್ಕೆ 72,000 ರೂಪಾಯಿ ಹಾಗೆ 5 ವರ್ಷದಲ್ಲಿ 3.5 ಲಕ್ಷ ರೂಪಾಯಿಗಳನ್ನ ಪ್ರತಿಯೊಬ್ಬ ಬಡವರ ಖಾತೆಗೆ ಹಾಕುವಂತಹ ಕೆಲಸವನ್ನ ಖಂಡಿತವಾಗಿ ಕೂಡ ನಾವು ಮಾಡೇ ತೀರ್ತೇವೆ. गरीबी पे ये हमारा सर्जिकल स्ट्राइक है। ಇದು ಬಡತನದ ವಿರುದ್ಧ ನಾವು ಘೋಷಿಸಿರುವಂತಹ ಸರ್ಜಿಕಲ್ ಸ್ಟ್ರೈಕ್. ಇದು 25 करोड़ लोगों को इस योजना का फायदा मिलेगा। 5 करोड़ परिवारों के बैंक अकाउंट में डायरेक्ट सीधा कांग्रेस पार्टी पैसा डालेगी। ಭಾರತ ದೇಶದ 25 ಕೋಟಿ ಜನರಿಗೆ 5 ಕೋಟಿ ಕುಟುಂಬಗಳಿಗೆ ನೇರವಾಗಿ ಅವರ ಬ್ಯಾಂಕಿನ ಖಾತೆಯಲ್ಲಿ ಪ್ರತಿ ವರ್ಷ 72,000 ರೂಪಾಯಿ ಸೇರುವಂತ ಯೋಜನೆ ನ್ಯಾಯ ಯೋಜನೆ ನಾವು ಘೋಷಣೆ ಮಾಡಿರುವಂತದ್ದು. 5 साल के अंदर हिंदुस्तान में आपको 12,000 रुपए प्रति महीना की आमदनी से कम एक भी व्यक्ति नहीं मिलेगा। 5 ವರ್ಷದೊಳಗಾಗಿ ಭಾರತದಲ್ಲಿ ಯಾವ ಕುಟುಂಬಕ್ಕೂ ಕೂಡ 12,000 ರೂಪಾಯಿ ಕನಿಷ್ಠ ಆದಾಯ ಇರುವಂತ ಯಾವ ವ್ಯಕ್ತಿನೂ ಸಿಗೋದಿಲ್ಲ. ಅವರೆಲ್ಲರೂ ಕೂಡ ಅಷ್ಟು ಕನಿಷ್ಠ ಆದಾಯ ಪ್ರತಿ ತಿಂಗಳು ಇರುವಂತ ರೀತಿಯಲ್ಲಿ ನಾವು ನೋಡಿಕೊಳ್ತೇವೆ. हम मिनिमम आमदनी की एक लाइन बना देंगे, 12,000 रुपए प्रति महीना। ಬಡತನದ ರೇಖೆಯಲ್ಲಿ 12,000 ರೂಪಾಯಿ ತಿಂಗಳಿಗೆ ಯಾರಿಗೆ ಆದಾಯ ಇರೋದಿಲ್ಲೋ ಅವರಿಗೆ ಒಂದು ಹೊಸ ಬಡತನದ ರೇಖೆಯನ್ನ ಗುರುತು ಮಾಡುವಂತಹ ಕೆಲಸವನ್ನ ನಾವು ಮಾಡ್ತೇವೆ. और जिसकी भी आमदनी उससे कम होगी उसकी आमदनी हम 12,000 तक पहुंचा देंगे। ಯಾರ ಆದಾಯ ಪ್ರತಿ ತಿಂಗಳು 12,000 ರೂಪಾಯಿಗಿಂತ ಕಡಿಮೆ ಇದೆಯೋ ಅವರ ಎಲ್ಲರ ಆದಾಯವನ್ನ ಪ್ರತಿ ತಿಂಗಳಿಗೆ 12,000 ರೂಪಾಯಿಗೆ ಏರಿಸುವಂತಹ ಕೆಲಸವನ್ನ ನಾವು ಮತ್ತು ನಮ್ಮ ಯೋಜನೆಗಳು ಮಾಡ್ತವೆ. नरेंद्र मोदी जी ने आपके जेब से पैसा निकाला,
नोटबंदी में आपको लाइन में खड़ा किया और आपके जेब से पैसा चोरी किया। ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯಾಗಿ ತಮ್ಮ ಜೇಬಿಗೆ ಕನ್ನ ಹಾಕಿದ್ರು. ನೋಟನ್ನ ಬ್ಯಾನ್ ಮಾಡೋದ್ರ ಮುಖಾಂತರ, ಅಮಾನ್ಯೀಕರಣ ಮಾಡೋದ್ರ ಮುಖಾಂತರ ತಮ್ಮ ಜೇಬಿನಲ್ಲಿದ್ದಂತ ಹಣವನ್ನ ಕಿತ್ತುಕೊಳ್ಳುವಂತ ಪ್ರಯತ್ನ ಮಾಡಿ ತಮ್ಮನ್ನೆಲ್ಲರನ್ನು ಕೂಡ ಬ್ಯಾಂಕಿನ ಮುಂದೆ ಕ್ಯೂ ನಿಲ್ಲುವಂತ ರೀತಿಯಲ್ಲಿ ಮಾಡಿದ್ರು. और जो नोटबंदी से बच गए उनके लिए नरेंद्र मोदी जी गब्बर सिंह टैक्स लाए। ಯಾರು ನೋಟು ಅಮಾನ್ಯೀಕರಣದಲ್ಲಿ ಉಳ್ಕೊಂಡ್ರೋ ಅವರಿಗೆ ಜಿಎಸ್ಟಿ ತರೋದ್ರ ಮುಖಾಂತರ, ಗಬ್ಬರ್ ಸಿಂಗ್ ಟ್ಯಾಕ್ಸ್ ತರೋದ್ರ ಮುಖಾಂತರ ಮತ್ತೆ ಅವರ ಮೇಲೆ ಪ್ರಹಾರ ಮಾಡುವಂತ ಕೆಲಸವನ್ನ ನರೇಂದ್ರ ಮೋದಿ ಅವರು ಮಾಡಿದ್ರು. दिन भर फॉर्म भरो, ಪ್ರತಿ ದಿವಸ ಅವರನ್ನ ಹಿಂಸಿಸುವಂತ ಕೆಲಸವನ್ನು ಮಾಡಿದ್ರು. दिन भर रिश्वत दो, ಪ್ರತಿ ದಿವಸ ಫಾರ್ಮ್ಗಳನ್ನು ತುಂಬುವಂತ, हर महीने टैक्स डिपार्टमेंट से लोग आएंगे, ಲಂಚ ಕೊಡುವಂತ, ಪ್ರತಿ ದಿವಸ ಫಾರ್ಮ್ ಅನ್ನು ಭರ್ತಿ ಮಾಡುವಂತ, खून चूसेंगे, ಅವರನ್ನ ಪ್ರತಿ ದಿವಸ ಅಧಿಕಾರಿಗಳು ನಿಮ್ಮನ್ನ ಪ್ರಶ್ನಿಸುವಂತ पांच अलग अलग टैक्स, 5 ಬೇರೆ ಬೇರೆ ರೀತಿಯ ತೆರಿಗೆಗಳು ನಿಮ್ಮ ಮೇಲೆ ಬೀಳುವಂತೆ ಮಾಡಿದ್ರು. 28% टैक्स, 28% ಟ್ಯಾಕ್ಸ್ ವರೆಗೆ ಜಿಎಸ್ಟಿ ಅನ್ನು ಏರಿಸಿದ್ರು. एक तरफ पेट्रोल के दाम बढ़ते जाते हैं, ಒಂದು ಕಡೆ ಪೆಟ್ರೋಲ್ ಡೀಸೆಲ್ ನ ಬೆಲೆ ಏರ್ತಾ ಇದೆ, दूसरी तरफ महंगाई बढ़ती जाती है, ಮತ್ತೊಂದು ಕಡೆ ಬೆಲೆ ಏರಿಕೆ ಆಗ್ತಾ ಇದೆ, और तीसरी तरफ जीएसटी से आपका पैसा छीना जाता है। ಮೂರನೇ ಕಡೆಯಿಂದ ಜಿಎಸ್ಟಿಯ ಟ್ಯಾಕ್ಸ್ ನಮ್ಮ ಮೇಲೆ ಬಂದು ಬಿದ್ದಿದೆ. 2019 में हम गब्बर सिंह टैक्स को सच्ची जीएसटी में बदल देंगे। 2019ರಲ್ಲಿ ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಈ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಜಿಎಸ್ಟಿ ಏನಿದೆ ಅದನ್ನ ಸಂಪೂರ್ಣವಾಗಿ ಬದಲಾಯಿಸುವಂತ ಹೊಸ ಜಿಎಸ್ಟಿ ಅನ್ನು ನಾವು ತರೋರಿದ್ದೇವೆ. एक टैक्स, कम से कम टैक्स, सरल टैक्स, ಒಂದೇ ತೆರಿಗೆ, ಅತ್ಯಂತ ಕಡಿಮೆ ತೆರಿಗೆ, ಅತ್ಯಂತ ಸರಳವಾದಂತ ತೆರಿಗೆಯನ್ನ ಈ ದೇಶದಲ್ಲಿ ನಾವು ಜಾರಿಗೆ ತರೋರಿದ್ದೇವೆ. नरेंद्र मोदी ने 15 लाख का वायदा किया, हम आपको सच्चाई दिखाएंगे। नरेंद्र मोदी जी ने गब्बर सिंह टैक्स दिया, हम आपको जीएसटी देंगे। ನರೇಂದ್ರ ಮೋದಿ ಅವರು 15 ಲಕ್ಷ ರೂಪಾಯಿ ವಾಗ್ದಾನವನ್ನು ಮಾಡಿದ್ರು, ಸತ್ಯ ಏನು ಅಂತ ನಾವು ನಿಮ್ಗೆ ತೋರಿಸ್ತೇವೆ. ನರೇಂದ್ರ ಮೋದಿ ಅವರು ಜಿಎಸ್ಟಿ ಟ್ಯಾಕ್ಸ್ ಮುಖಾಂತರ ತಮ್ಮನ್ನ ದಾಳಿ ಮಾಡಿದ್ರು, ಅದರ ಸತ್ಯವನ್ನು ಏನು ತೋರಿಸ್ತೇವೆ. ಸರಳ ತೆರಿಗೆ ಒಂದು ದೇಶವಾಗಿ ಈ ದೇಶವನ್ನು ಮಾರ್ಪಡಿಸ್ತೇವೆ. बैंक का पूरा पैसा इन्होंने अपने मित्रों को बांटा। ಬ್ಯಾಂಕ್ನಲ್ಲಿದ್ದ ಬಹುತೇಕ ಹಣವನ್ನ ತಮ್ಮ ಸ್ನೇಹಿತರಿಗೋಸ್ಕರ ಅವರು ಕೊಟ್ಟರು. नोटबंदी, जीएसटी, इनके बाद 45 साल से सबसे ज्यादा बेरोजगारी हिंदुस्तान में आज है। ನೋಟುಗಳ ಅಮಾನ್ಯೀಕರಣ, ಜಿಎಸ್ಟಿ ಟ್ಯಾಕ್ಸ್ ಆದ ನಂತರ ಈ ದೇಶದ ಇತಿಹಾಸದಲ್ಲಿ ಅತ್ಯಂತ ಹೆಚ್ಚು ಸಂಖ್ಯೆಯ ನಿರುದ್ಯೋಗಿಗಳು ಈ ದೇಶದಲ್ಲಿ ನಿರ್ಮಾಣ ಆಗಿರುವಂತದ್ದು ಕೂಡ ಇವತ್ತು ನಾವು ನೋಡ್ತಾ ಇದ್ದೇವೆ. मेक इन इंडिया का वायदा किया, स्टार्टअप इंडिया का वायदा किया, और सच्चाई 45 साल से सबसे ज्यादा बेरोजगारी। ಮೇಕ್ ಇನ್ ಇಂಡಿಯಾ, ಸ್ಟಾರ್ಟ್ಅಪ್ ಇಂಡಿಯಾ, ಇತರ ಅನೇಕ ಯೋಜನೆಗಳನ್ನ ಭಾರತದಲ್ಲಿ ಘೋಷಣೆ ಮಾಡಿದ್ರು. ಆದರೆ ಭಾರತದ ಕಳೆದ 25 ವರ್ಷಗಳ ಇತಿಹಾಸದಲ್ಲಿ ಅತ್ಯಂತ ಹೆಚ್ಚಿನ ನಿರುದ್ಯೋಗ ಈ ದೇಶದಲ್ಲಿ ಈ ಸಂದರ್ಭದಲ್ಲಿ ನಾವು ಕಾಣ್ತಾ ಇದ್ದೇವೆ. बैंक की चाबी नरेंद्र मोदी जी ने विजय माल्या, ललित मोदी को दी, हम वो चाबी छीनकर हिंदुस्तान के युवाओं के हाथ में डाल देंगे। ನರೇಂದ್ರ ಮೋದಿ ಅವರು ಬ್ಯಾಂಕಿನ ಕೀಲಿ ಕೈಗಳನ್ನ ವಿಜಯ್ ಮಲ್ಯ ಅವರಿಗೆ, ಅಂಬಾನಿ ಅವರಿಗೆ, ನೀರವ್ ಮೋದಿ ಮತ್ತಿತರರಿಗೆ ಕೊಟ್ಟರು. ಆದ್ರೆ ಆ ಬ್ಯಾಂಕಿನ ಕೀಲಿ ಕೈಗಳನ್ನ ಅವರಿಂದ ಕಿತ್ತು ನಾವು ಈ ದೇಶದ ಜನಸಾಮಾನ್ಯರಿಗೆ ಆ ಕೀಲಿ ಕೈಯನ್ನು ಕೊಡೋರಿದ್ದೇವೆ. कर्नाटक हिंदुस्तान का स्टार्टअप कैपिटल है। ಕರ್ನಾಟಕ ಭಾರತದ ಸ್ಟಾರ್ಟ್ಅಪ್ ಕ್ಯಾಪಿಟಲ್ ಅಂತೇಳಿ ನಾನು ಕರೀಲಿಕ್ಕೆ ಬಯಸ್ತೇನೆ. हमने अपने मैनिफेस्टो में साफ कहा है, आज नरेंद्र मोदी जी की दुनिया में युवा बिजनेस खोलना चाहता है, अलग अलग डिपार्टमेंट से परमिशन लेनी पड़ती है, रिश्वत देनी पड़ती है। ಈಗ ನಾನು ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ, ಈ ದೇಶದ ಯುವಕರು ಹೊಸ ಉದ್ಯಮವನ್ನು ಸ್ಥಾಪನೆ ಮಾಡಬೇಕು, ಕೈಗಾರಿಕೆಯನ್ನು ಸ್ಥಾಪನೆ ಮಾಡಬೇಕು ಅಂದ್ರೆ ಹಲವಾರು ಬೇರೆ ಬೇರೆ ಇಲಾಖೆಗಳಿಂದ ಅವರು ಪರವಾನಗಿಯನ್ನು ಪಡಿಬೇಕಾಗ್ತದೆ, ಕ್ಯೂನಲ್ಲಿ ನಿಲ್ಲಬೇಕಾಗ್ತದೆ, ಲಂಚವನ್ನು ಕೊಡಬೇಕಾಗ್ತದೆ. हर डिपार्टमेंट में रिश्वत दो। ಪ್ರತಿ ಇಲಾಖೆನಲ್ಲಿ ಲಂಚದ ಕೊಡಬೇಕಂತ ಸಂದರ್ಭ ಇದೆ. 50 अलग अलग परमिशन लो, ಹಲವಾರು ಬೇರೆ ಬೇರೆ ಅಂತ ಪರ್ಮಿಷನ್ಗಳನ್ನ ಪರವಾನಗಿ ತೆಗೆದುಕೊಳ್ಬೇಕಂತ ಸ್ಥಿತಿ ಇದೆ. फिर जाके बिजनेस खोलो। ಅದಾದ ನಂತರ ನಾವು ಉದ್ಯಮವನ್ನ, ವ್ಯಾಪಾರವನ್ನ ಶುರು ಮಾಡಬೇಕಾಗ್ತದೆ. कांग्रेस पार्टी ने निर्णय लिया है कि सरकार बनते ही जो भी युवा बिजनेस चालू करना चाहता है उसे 3 साल के लिए कोई परमिशन की जरूरत नहीं, कोई रिश्वत देने की जरूरत नहीं, किसी से कोई परमिशन लेने की जरूरत नहीं है।
ಕಾಂಗ್ರೆಸ್ ಪಕ್ಷ ಈಗ ತೀರ್ಮಾನ ಮಾಡಿದೆ 2019ರಲ್ಲಿ ಬಹುಮತ ಬಂದು ಸರ್ಕಾರ ರಚನೆ ಮಾಡಿದ ತಕ್ಷಣ ಎಲ್ಲ ಯುವ ಉದ್ದಿಮೆದಾರರಿಗೆ ಯಾವ ಪರವಾನಗಿಯೂ ಇಲ್ಲದೆ 3 ವರ್ಷಗಳ ಕಾಲ ಉದ್ಯಮಗಳನ್ನು ನಡೆಸಲಿಕ್ಕೆ ಯಾವ ಲಂಚವನ್ನು ಕೊಡದೆ ಉದ್ಯಮಗಳನ್ನು ಸ್ಥಾಪನೆ ಮಾಡಲಿಕ್ಕೆ ನಿರ್ಣಯವನ್ನ ಈಗಾಗಲೇ ಕಾಂಗ್ರೆಸ್ ಪಕ್ಷ ಮಾಡಿದೆ. और जो भी युवा हिंदुस्तान के लिए रोजगार पैदा करेगा उसे हिंदुस्तान की सरकार, हिंदुस्तान के बैंक्स पूरी की पूरी मदद करेंगे. ಯಾವ ಯುವ ಉದ್ಯಮಗಳು ಭಾರತದಲ್ಲಿ ಉದ್ಯಮವನ್ನು ಸ್ಥಾಪನೆ ಮಾಡಿ ಯುವಕರಿಗೆ ಉದ್ಯೋಗ ಕೊಡ್ತಾರೋ ಅವರಿಗೆ ಭಾರತದ ಸರ್ಕಾರದ ಅಧೀನದಲ್ಲಿರುವಂತಹ ಎಲ್ಲ ಬ್ಯಾಂಕಿಗಳು ಕೂಡ ಹೆಚ್ಚಿನ ಸಹಾಯ ಮಾಡುವಂತಹ ಸ್ಥಿತಿಯನ್ನ ನಾವು ಈ ದೇಶದಲ್ಲಿ ನಿರ್ಮಾಣ ಮಾಡ್ತೇವೆ. नरेंद्र मोदी जी ने झूठे वायदे किए मगर देश को बांटने का, नफरत फैलाने का भी काम किया. ನರೇಂದ್ರ ಮೋದಿ ಅವರು ಹಲವು ಸುಳ್ಳು ಆಶ್ವಾಸನೆಗಳನ್ನು ನೀಡಿ ಈ ದೇಶವನ್ನ ಅನೇಕ ಕಾರಣಗಳಿಗೋಸ್ಕರ ವಿಭಜಿಸುವಂತಹ ಕೆಲಸದಲ್ಲಿ ತೊಡಗಿಕೊಂಡಿದ್ದಾರೆ. कांग्रेस पार्टी देश को जोड़ने का काम करती है. ಕಾಂಗ್ರೆಸ್ ಪಕ್ಷ ಈ ದೇಶವನ್ನ ಜೋಡಿಸುವಂತಹ ಕೆಲಸಕ್ಕೆ ಕೈ ಹಾಕಿದೆ ಮತ್ತು ಮಾಡ್ತಾನೂ ಕೂಡ ಇದೆ. कमजोर लोगों की मदद करती है. ದುರ್ಬಲರಾದವರಿಗೆ ಸಹಾಯ ಮಾಡೋಕೆ ನಾವು ಮುಂದಾಗಿದ್ದೇವೆ. और मैं कांग्रेस पार्टी और जनता दल के कार्यकर्ताओं को धन्यवाद कहना चाहता हूं कि आप नरेंद्र मोदी जी और बीजेपी को हराने मिले ನಾನು हो. ಜೆಡಿಎಸ್ ಮತ್ತು ಕಾಂಗ್ರೆಸ್ನ ನಾಯಕರು ಮತ್ತು ಕಾರ್ಯಕರ್ತರಲ್ಲಿ ವಿನಂತಿ ಮಾಡ್ಕೊಳ್ತಾರೆ, ತಾವಿಬ್ಬರು ಕೂಡ ಸಹೃದಯದಿಂದ ಕೈ ಜೋಡಿಸಬೇಕು. ನರೇಂದ್ರ ಮೋದಿ ಅವರನ್ನ ಮತ್ತು ಬಿಜೆಪಿ ಅವರನ್ನ ಈ ರಾಜ್ಯದಲ್ಲಿ ಮತ್ತು ಈ ದೇಶದಲ್ಲಿ ಸೋಲಿಸಲಿಕ್ಕೆ ತಾವು ಒಂದಾಗಬೇಕು ಅಂತೇಳಿ ವಿನಂತಿಯನ್ನು ಮಾಡ್ಕೊಳ್ತೇನೆ. यहां पे कर्नाटक में हमने कोलिशन की सरकार बनाई है और दिल्ली में भी हम नरेंद्र मोदी को हरा के दिखाएंगे. ಕರ್ನಾಟಕದಲ್ಲಿ ನಾವು ಜೆಡಿಎಸ್ ಮತ್ತು ಕಾಂಗ್ರೆಸ್ ಸೇರಿ ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡಿದ್ದೇವೆ. ಇದೇ ಮೈತ್ರಿ ಆಧಾರದ ಮೇಲೆ ದೆಹಲಿಯಲ್ಲೂ ಕೂಡ ನಾವು ಬಿಜೆಪಿಯನ್ನ ಮತ್ತು ನರೇಂದ್ರ ಮೋದಿ ಅವರನ್ನ ಸೋಲಿಸೋರಿದ್ದೇವೆ. एक बार फिर कांग्रेस पार्टी के सब कार्यकर्ता और नेता जेडीएस की मदद करेंगे और जेडीएस के सब लोग कांग्रेस पार्टी के कैंडिडेट्स को जिताएंगे. ಮತ್ತೊಮ್ಮೆ ನಾನು ವಿನಂತಿ ಮಾಡ್ತೇನೆ, ಕಾಂಗ್ರೆಸ್ನ ಎಲ್ಲ ನಾಯಕರು ಮತ್ತು ಕಾರ್ಯಕರ್ತರು ಜೆಡಿಎಸ್ನ ಎಲ್ಲ ಅಭ್ಯರ್ಥಿಗಳನ್ನ ಗೆಲ್ಲಿಸಲಿಕ್ಕೆ ಶ್ರಮಿಸಬೇಕು ಮತ್ತು ಜೆಡಿಎಸ್ನ ಎಲ್ಲ ನಾಯಕರು ಮತ್ತು ಕಾರ್ಯಕರ್ತರು ಕಾಂಗ್ರೆಸ್ನ ಅಭ್ಯರ್ಥಿಗಳನ್ನ ಗೆಲ್ಲಿಸಲಿಕ್ಕೆ ಈ ಚುನಾವಣೆ ಶ್ರಮಿಸಬೇಕು ಅಂತ ವಿನಂತಿ ಮಾಡ್ತೇನೆ. आप सबका बहुत बहुत धन्यवाद. नमस्कार. जय हिंद. ತಮ್ಮೆಲ್ಲರಿಗೂ ನಮಸ್ಕಾರ. ಜೈ ಹಿಂದ್. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯಿಂದ ಇವಿಷ್ಟು ಜಂಟಿ ಸಮಾವೇಶದಲ್ಲಿ ರಾಹುಲ್ ಗಾಂಧಿ ಮಾತಾಡುವಂತ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಹಾಗೆ ಬಿಜೆಪಿ ಸರ್ಕಾರದ ವಿರುದ್ಧ ಹರಿಹಾಯುವಂತ ಕೆಲಸ ಕೂಡ ಮಾಡಿದ್ರು.